ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅಕ್ರಮಗಳದ್ದೇ ಬಿಲ್ಲುಬಾಣ. ಬಿಲ್ ಪಾವತಿಗೆ ಇಲ್ಲಿ ಗಾಯತ್ರಿ ಮಂತ್ರ ಕಡ್ಡಾಯ. ಸಚಿವರ ಸಿಟ್ಟು, ಸಿಎಂ ಗರಂ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾರಿ ಅಕ್ರಮ ನಡೆದಿರುವ ಹಿನ್ನೆಲೆ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಸಿದ್ಧತೆ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗ್ಡಿ. ಕಲಾವಿದ ಜೋಗಿಲು ಸಿದ್ದರಾಜು ಮೇಲಿನ ಹಲ್ಲೆ ಪ್ರಕರಣದ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯದಲ್ಲಿ ಭಾರಿ ಅಕ್ರಮಗಳು ನಡೆದಿರೋದು ಬಯಲಿಗೆ ಬರ್ತಾ ಇವೆ. ಆದರೆ ಈ ಬಗ್ಗೆ ನಿರ್ದೇಶನಾಲಯದಿಂದ ಇಲಾಖೆ ಸಚಿವರಿಗೆ ಯಾವುದೇ ಮಾಹಿತಿ ನೀಡದೆ ಕತ್ತಲಲ್ಲಿ ಇರಿಸಲಾಗಿದೆ. ಕಾರಣ, ನಿರ್ದೇಶನಾಲಯದಲ್ಲಿ ನಿರ್ದೇಶಕರು ಸೇರಿದಂತೆ ಕೆಲವು ಹಿರಿಯ ಅಧಿಕಾರಿಗಳು ಬಿಲ್ ಪಾವತಿ ಮತ್ತು ಅನುದಾನ ನೀಡುವ ಕುರಿತು ಸಚಿವರ ಕಚೇರಿಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿ ಕಚೇರಿಗೆ ಮಾಹಿತಿಯನ್ನೇ ನೀಡುತ್ತಿಲ್ಲ. ಬದಲಾಗಿ ನಿರ್ದೇಶಕರು ತಮ್ಮ ಮಟ್ಟದಲ್ಲೇ ಬಿಲ್ಗಳನ್ನು ಪಾವತಿ ಮಾಡ್ತಾ ಇರೋದ್ರಿಂದ ಹೀಗಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 4-5 ತಿಂಗಳಲ್ಲಿ ಕಲಾವಿದರ ಪ್ರಾಯೋಜಿತ ಕಾರ್ಯಕ್ರಮಗಳ ಬಿಲ್ ಮತ್ತು ನಿರ್ದೇಶನಾಲಯದಿಂದ ಅನುದಾನ ಬಿಡುಗಡೆ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರುವ ಬಗ್ಗೆ ಕಲಾವಿದರು ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದಾರೆ. ಈ ಎಲ್ಲ ಗಲಾಟೆಗಳ ಹಿನ್ನೆಲೆಯಲ್ಲಿ ಕೆಎಂ ಗಾಯತ್ರಿ ವಿರುದ್ಧ ಇಲಾಖೆ ತನಿಖೆ ನಡೆಸುವಂತೆ ಸರ್ಕಾರ ಸೂಚನೆಯನ್ನು ಕೂಡ ನೀಡಿದೆ. ಅಲ್ಲದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯದಲ್ಲಿ ನಡೆದಿರಬಹುದಾದಂತಹ ಅಕ್ರಮಗಳ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸುವುದೋ ಅಥವಾ ಪನಿಷ್ಮೆಂಟ್ ವರ್ಗಾವಣೆ ನೀಡಲು ಚರ್ಚೆ ನಡೆಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಹಿರಿಯ ಜಾನಪದ ಕಲಾವಿದ ಕೋಗಿಲು ಸಿದ್ದರಾಜು ಅವರ ಮೇಲೆ ನಿರ್ದೇಶಕಿ ಗಾಯತ್ರಿ ಹಲ್ಲೆ ನಡೆಸಿರುವ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರವಾಗಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮಕ್ಕೂ ಸೂಚನೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇದರ ಪರಿಣಾಮ ಗಾಯತ್ರಿ ಅವರು ಇತ್ತೀಚೆಗೆ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದಂತಹ ಸ್ವತಃ ಮುಖ್ಯಮಂತ್ರಿಗಳೇ ಇದ್ದಂತಹ ಸಂಗೊಳ್ಳಿ ರಾಯಣ್ಣ, ಜಕಣಾಚಾರ್ಯ ಹಾಗೂ ಜನಪದ ಶ್ರೀ ಸೇರಿದಂತೆ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಸೇರಿದಂತೆ ಕೆಲವು ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಇಲ್ಲಿ ಅಕ್ರಮಗಳು ಹೇಗೆ ನಡೆದಿವೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಈ ತನಕ IPS ಅಧಿಕಾರಿಯೊಬ್ಬರು ನಿರ್ದೇಶಕರಾಗಿದ್ದರು. ಈ ಸಂದರ್ಭದಲ್ಲಿ ಯಾವುದೇ ಅಕ್ರಮ ಅವ್ಯವಹಾರ ನಡೆದಿರುವ ಆರೋಪಗಳು ಇರಲಿಲ್ಲ. ಆದರೆ ಇತ್ತೀಚೆಗೆ ನಿರ್ದೇಶನಾಲಯದಲ್ಲಿ ಅಕ್ರಮಗಳ ಸದ್ದು ಜೋರಾಗಿದೆ. ಅಂದರೆ ಸುಮಾರು 260 ಕೋಟಿ ರು ಬಜೆಟ್ ಇರುವಂತಹ ಇಲಾಖೆಯಲ್ಲಿ ಹೆಚ್ಚಿನ ಅನುದಾನ ಕಲಾ ಪೋಷಣೆ ಹಾಗೂ ಕಲಾ ಚಟುವಟಿಕೆಗಳಿಗೆ ವೆಚ್ಚ ಆಗಬೇಕು. ಆದರೆ ಕಳೆದ 4-5 ತಿಂಗಳಿಂದ ಹೆಚ್ಚಿನ ಹಣ ನಿರ್ದೇಶನಾಲಯದ ಆಡಳಿತಾತ್ಮಕ ವೆಚ್ಚ ಮತ್ತು ದುರಸ್ತಿ ಕಾಮಗಾರಿಗಳಿಗೆ ಹೆಚ್ಚು ವೆಚ್ಚವನ್ನು ತೋರಿಸಲಾಗ್ತಾ ಇದೆ. ಇದರ ಪರಿಣಾಮ ಕಲಾವಿದರು ಸರ್ಕಾರದ ಸಭೆ ಸಮಾರಂಭಗಳಲ್ಲಿ ನಡೆಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಾಯೋಜಿತ ಬಿಲ್ ಬಿಡುಗಡೆ ಆಗ್ತಾ ಇಲ್ಲ. ಇನ್ನು ಅನುದಾನಕ್ಕೆ ಸಂಬಂಧಿಸಿದ ಬಿಲ್ಗಳ ಪಾವತಿಗೆ ಕಲಾವಿದರು ನಿತ್ಯ ಕಚೇರಿ ಅಧಿಕಾರಿಗಳ ಮೇಜುಗಳನ್ನು ಅಲ್ದು ಬೇಸತ್ತು ಹೋಗಿದ್ದಾರೆ. ಈ ಸಂಬಂಧ ಸರ್ಕಾರಕ್ಕೆ ದೂರನ್ನು ಕೂಡ ಕಲಾವಿದರು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಕಲಾವಿದರನ್ನ ಮತ್ತು ಕಲೆಯನ್ನ ಪ್ರೋತ್ಸಾಹಿಸುವ ಜಾನಪದ ಜಾತ್ರೆ, ಯುವ ಸೌರಭ ಸೇರಿದಂತೆ 12ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಕೈಬಿಟ್ಟಿರೋದು ಕೂಡ ದುರಂತ. ಇದರ ಬದಲು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಬಿಲ್ ಪಾವತಿ ಮಾಡಿ ಕಲಾವಿದರಿಗೆ ವಂಚನೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಕೇವಲ 3 ಲಕ್ಷ ವೆಚ್ಚದಲ್ಲಿ ನಡೆಯುತ್ತಿದ್ದಂಥ ಜಯಂತಿ ಕಾರ್ಯಕ್ರಮಗಳನ್ನು ಈಗ 15 ಲಕ್ಷ ರುಗಳಿಗೆ ಹೆಚ್ಚಿನ ವೆಚ್ಚದಲ್ಲಿ ನಡೆಯುವಂತಾಗಿದೆ ಅಂತ ಆರೋಪ ಕೂಡ ಕೇಳಿಬಂದಿದೆ. ಇದರ ಮಧ್ಯೆ ಖ್ಯಾತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ನಾಡಿನ ಹೆಮ್ಮೆಯ ಲೇಖಕಿ ಬಾನು ಮುಸ್ತಾಕ್ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಕೇವಲ 2 ಲಕ್ಷ ರು ವೆಚ್ಚದ ಪ್ರಸ್ತಾವವನ್ನು ಮೊದಲಿಗೆ ಸಲ್ಲಿಸಿ ನಂತರ 10 ಲಕ್ಷ ರುಗಳಿಗೂ ಹೆಚ್ಚಿನ ಬಿಲ್ ಪಾವತಿಗೆ ಮುಂದಾಗಿದ್ದನ್ನು ಸರ್ಕಾರ ತಡೆಯೊಡ್ಡಿತ್ತು. ಇದೇ ರೀತಿಯ ನಿರ್ದೇಶನಾಲಯದ ಅಕ್ರಮಗಳ ಹಿನ್ನೆಲೆಯಲ್ಲಿ ಬಸವ ಜಯಂತಿ ಸಂದರ್ಭದಲ್ಲಿ ಬಸವವೈಭವ ಕಾರ್ಯಕ್ರಮದ ವೇಳೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಅವರಿಬ್ಬರೂ ಕೂಡ ಗೊಂದಲವಾಗಿ ಕಾರ್ಯಕ್ರಮ ಕೊಂಚ ದಿಕ್ಕು ತಪ್ಪಿದ್ದು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ನು ಈ ಕಡತಗಳ ಕಳ್ಳಾಟ ಹೇಗೆ ನಡೀತಾ ಇದೆ ಅಂತ ನೋಡೋದಾದರೆ, ಕಲಾವಿದರ ಕಡತಗಳು ಹಾಗೂ ಸರ್ಕಾರದಿಂದ ನಿರ್ದೇಶನಾಲಯಕ್ಕೆ ಬರುವಂಥ ಕಡತಗಳು ನಿರ್ದೇಶಕರ ಲಾಗಿನ್ಗೆ ಹೋದರೆ ಹೊರಬರೋದಿಲ್ಲ.
ಒಂದೊಮ್ಮೆ ಹೊರ ಬಂದರೂ ಕೂಡ ಅಲ್ಲಿ ಚರ್ಚಿಸಿ ಅಂತ ಶರವನ್ನು ಬರೆಯಲಾಗುತ್ತೆ. ಇನ್ನು ನಿರ್ದೇಶನಾಲಯದಲ್ಲಿ ಈಗ ಅಂಥ ಕಡತಗಳೇ ಹೆಚ್ಚು. ಇನ್ನು ಅನೇಕ ಕಡತಗಳು ನಿರ್ದೇಶಕರ ವಿಭಾಗದಲ್ಲೇ ಎಲ್ಲೋ ಒಂದು ಕಡೆ ಓಡಾಡುವಂತೆ ಮಾಡಲಾಗಿದೆ. ಇನ್ನು ಕಡತಗಳನ್ನು ಹೆಚ್ಚು ಬಾರಿ ಬೆನ್ನು ಹತ್ತಿ ಪ್ರಶ್ನಿಸಿದರೆ ಅಪೂರ್ಣ ದಾಖಲಾತಿಗಳನ್ನು ಲಗತ್ತಿಸಿ ಅದನ್ನು ಮುಂದಕ್ಕೆ ಕಳಿಸಲಾಗುತ್ತೆ. ಇದರಿಂದ ಕಡತ ಸರ್ಕಾರದ ಮಟ್ಟದಲ್ಲೇ, ಅಂದರೆ ಫೈಲ್ಗಳು ಸರ್ಕಾರದ ಮಟ್ಟದಲ್ಲೇ ಅಥವಾ ಖಜಾನೆಯಲ್ಲಿ ತಿರಸ್ಕಾರ ಆಗಿ ವಾಪಸ್ ನಿರ್ದೇಶಕರಿಗೆ ಬರ್ತಾ ಇದೆ ಅಂತ ನೊಂದಂಥ ಕಲಾವಿದರು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಸಿದ್ದರಾಮಯ್ಯ, ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರಿಗೆ ಕನ್ನಡ ರಾಮಯ್ಯ, ಕನ್ನಡದ ಬಗ್ಗೆ ಕಾಳಜಿ ಇರುವಂಥ ಮುಖ್ಯಮಂತ್ರಿಗಳು ಅಂತ ಹೆಸರಿದೆ. ಹೀಗಾಗಿ ಕನ್ನಡಕ್ಕೆ ಇರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಈ ರೀತಿಯಾದಂಥ ಅವ್ಯವಹಾರಗಳು, ಈ ರೀತಿಯಾದಂಥ ಆರೋಪಗಳು, ಕನ್ನಡಕ್ಕೋಸ್ಕರ ದುಡ್ತಾ ಇರುವಂಥ ಕಲಾವಿದರಿಗೆ, ಸಾಹಿತಿಗಳಿಗೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಗಂಭೀರವಾಗಿ ಈ ಒಂದು ವಿಚಾರವನ್ನು ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಈಗ ಆಲ್ರೆಡಿ ಕ್ರಮಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿ ಅವರು ಕೂಡ ಅಷ್ಟೇ ಈ ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ, ರಾಜಕೀಯವನ್ನು ದೂರ ಇಕ್ಕಿ ತಮ್ಮ ಅಡಿಯಲ್ಲಿ ಬರುವಂಥ ಈ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಗಮನ ಹರಿಸಿ ಸೂಕ್ತವಾದಂಥ ತನಿಖೆ ನಡೆಸಿ